ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಶಂಕರರ ಆರಾಧಕರು, ಶಂಕರರ ಪರಮ ಭಕ್ತರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರನ್ನು ಒಬ್ಬ ಮಹಾತ್ಮರು ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಇದರಲ್ಲಿ ಚಾರ್ಯ 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 ಎನ್ನುವ ಚಾರ್ಯಂ ಶಬ್ದ 4 ಬಾರಿ ಬಂದಿದೆ. ಒಂದು ಪ್ರಸಿದ್ಧವಾದ ಶ್ಲೋಕ, ಆ ಶ್ಲೋಕವನ್ನು ಹೇಳಿ ಅರ್ಥವನ್ನು ತಿಳಿಸ್ತೇನೆ. ವಿಚಾರ್ಯಂ ಸರ್ವವೇದಾಂತೈ ಸಂಚಾರ್ಯಂ ಹೃದಯಾಂಬುಜೇ ಪ್ರಚಾರ್ಯಂ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೇ. ಚೆನ್ನಾಗಿ, ಆಚಾರ್ಯಂ ಶಂಕರಂ ಭಜೇ, ಶಂಕರಂ ಆಚಾರ್ಯಂ ಅಹಂ ಭಜೇ. ನಾನು ಶಂಕರಾಚಾರ್ಯರನ್ನು ಭಜಿಸುತ್ತೇನೆ, ಶಂಕರಾಚಾರ್ಯರನ್ನು ಪೂಜಿಸುತ್ತೇನೆ, ಶಂಕರಾಚಾರ್ಯರನ್ನು ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ ಎಂದು. ಆಚಾರ್ಯಂ ಶಂಕರಂ, ಎಂಥ ಆಚಾರ್ಯರಪ್ಪ ಅವರು ಅಂತಂದರೆ ಆಚಾರ್ಯ ಆಚಾರ್ಯ. ಅದೇ ರೀತಿಯಲ್ಲಿ ವಿಚಾರ್ಯಂ ಸರ್ವವೇದಾಂತೈ ಸಂಚಾರ್ಯಂ ಹೃದಯಾಂಬುಜೇ ಪ್ರಚಾರ್ಯಂ ಸರ್ವಭೂತೇಷು ಆಚಾರ್ಯಂ ಶಂಕರಂ ಶ್ರಯೇ ಆಚಾರ್ಯಂ ಶಂಕರಂ ಭಜೇ. ಒಂದು ವಿಚಾರ್ಯಂ ಸರ್ವವೇದಾಂತೈ, ಚಾರ್ಯಂ ವಿಚಾರ್ಯಂ ಸರ್ವವೇದಾಂತೈ, ಎಲ್ಲ ವೇದಾಂತಗಳಿಂದಲೂ ವಿಚಾರ ಮಾಡಲ್ಪಡುವ ತತ್ವವೇ ಶಂಕರಾಚಾರ್ಯರು. ಶಂಕರಾಚಾರ್ಯರೆಂದರೆ ಪರಬ್ರಹ್ಮ ಸ್ವರೂಪರು. ಪರಬ್ರಹ್ಮವನ್ನು ಎಲ್ಲ ವೇದಾಂತಗಳು ವಿಚಾರ ಮಾಡ್ತಾ ಇವೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿಕೊಂಡು ತತ್ವ ಸಮನ್ವಯಾತ್ ಸರ್ವೇಷು ಹಿ ವೇದಾಂತೇಷು ವಾಕ್ಯಾನಿ ತಾತ್ಪರ್ಯೇಣ ಏತಸ್ಯ ಬ್ರಹ್ಮಣಃ ಪ್ರತಿಪಾದಕಾನಿ ಭವಂತಿ. ಶಾಂಕರ ಭಾಷ್ಯ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಒಬ್ಬ ಸಾಮಾನ್ಯ ಸನ್ಯಾಸಿಯಲ್ಲ, ಒಬ್ಬ ಮಾನವನಲ್ಲ, ಒಬ್ಬ ವಿಭೂತಿ ಪುರುಷರೂ ಅಲ್ಲ. ಯಾರವರು? ಸರ್ವ ವೇದಾಂತೈ ವಿಚಾರ್ಯಂ ಈಶಾ ಕೇನ ಕಾಠಕ ಮುಂಡಕ ಪ್ರಶ್ನ ಮಾಂಡುಕ್ಯವಂತಾಗಿರುವ ಎಲ್ಲ ವೇದಾಂತಗಳಿಂದಲೂ ವಿಚಾರ್ಯರಾದವರು ಶಂಕರಾಚಾರ್ಯರು.
ಶಂಕರಾಚಾರ್ಯರೆಂಬ ಪರಬ್ರಹ್ಮ ತತ್ವವನ್ನೇ ಎಲ್ಲ ವೇದಾಂತಗಳು ಹೇಳ್ತಾ ಇವೆ. ಸಂಚಾರ್ಯಂ ಹೃದಯಾಂಬುಜೆ, ಹೃದಯ ಅಂಬುಜೆ, ಹೃದಯವೆಂಬುವಂಥ ಕಮಲದಲ್ಲಿ, ಹೃದಯ ಕಮಲದಲ್ಲಿ ಸಂಚಾರ್ಯಂ ಯಾವಾಗಲೂ ಕೂಡ ಸಂಚಾರ ಮಾಡಲ್ಪಡಬೇಕಾಗಿರುವ ತತ್ವ ಸಕಲ ಮಾನವರ ಹೃದಯಾಂತರಾಳದಲ್ಲಿ ತತ್ವ ಜಿಜ್ಞಾಸುಗಳೆಂಬ ಮುಮುಕ್ಷುಗಳ ಮನಸ್ಸಿನ ಪದ್ಮದಲ್ಲಿ, ಮನಃಪದ್ಮದಲ್ಲಿ, ಅಂತಃಕರಣ ಪದ್ಮದಲ್ಲಿ ಸಂಚಾರ್ಯಂ ಸಂಚಾರ ಮಾಡಲ್ಪಡುವ ತತ್ವ. ನಾವು ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲಿ ವಿಚಾರ ಮಾಡಿ ಹೊರಟ್ಬಿಟ್ರೆ ಆ ಅಂತಃಕರಣದಲ್ಲಿ ಶಂಕರಾಚಾರ್ಯ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆ ಎಲ್ಲ ಮುಮುಕ್ಷ ಸಾಧಕರ ಹೃದಯಾಂಬುಜೆ, ಹೃದಯ ಎನ್ನುವಂಥ ಪದ್ಮಗಳಲ್ಲಿ ಸಂಚಾರ್ಯರಾಗಿರುವಂಥ ಶಂಕರಾಚಾರ್ಯರು. ಪ್ರಚಾರ್ಯಂ ಸರ್ವಲೋಕೇಶು, ಎಲ್ಲ ಲೋಕಗಳಲ್ಲಿಯೂ ಪ್ರಚಾರ್ಯಂ ಪ್ರಚಾರ ಮಾಡಲ್ಪಡಬೇಕಾಗಿರುವ ಮಹಾತ್ಮರು. ಯಾವ ಲೋಕಕ್ಕೆ ಹೋದರು, ಸ್ವರ್ಗಲೋಕಕ್ಕೆ ಹೋದರು, ಬ್ರಹ್ಮಲೋಕಕ್ಕೆ ಹೋದರು, ವೈಕುಂಠ ಲೋಕ, ಕೈಲಾಸ ಲೋಕ, ಗಂಧರ್ವ ಲೋಕ, ಪಿತೃಲೋಕ, ಯಾವ ಲೋಕಕ್ಕೆ ಹೋದರೂ ಅಲ್ಲಿ ಪ್ರಚಾರ್ಯಂ ಪ್ರಚಾರ ಮಾಡಲ್ಪಡಬೇಕಾಗಿರುವ ತತ್ವ ಶಂಕರಾಚಾರ್ಯ ತತ್ವ. ಶಂಕರಾಚಾರ್ಯರ ಸಂದೇಶಗಳನ್ನು ಎಲ್ಲ ಜನಗಳಿಗೂ ಪ್ರಚಾರ ಮಾಡ್ತಾ ಹೋಗಬೇಕು. ಅದರಿಂದ ಜಗತ್ತಿಗೆ ಶಾಂತಿಯಾಗುತ್ತದೆ, ಜಗತ್ತಿಗೆ ನೆಮ್ಮದಿ ಸಿಕ್ಕುತ್ತದೆ, ರಾಗ ದ್ವೇಷಾದಿ ದೋಷಗಳು ದೂರವಾಗುತ್ತವೆ. ಆದ್ದರಿಂದ ಸರ್ವಲೋಕೇಶು, ಎಲ್ಲ ಲೋಕಗಳಲ್ಲಿಯೂ, ಈಗ ಭೂಖಂಡದಲ್ಲಿ ಸಪ್ತದ್ವೀಪಗಳು, ಅಮೇರಿಕಾ, ಜರ್ಮನಿ, ಲಂಡನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಆಸ್ಟ್ರಿಯಾ ಮುಂತಾಗಿರುವಂಥ ಅನೇಕ ರಾಷ್ಟ್ರಗಳಿವೆ, ದೇಶಗಳಿವೆ. ಎಲ್ಲ ಕಡೆಗಳಲ್ಲಿಯೂ ಜಗತ್ತಿಗೆ ಶಾಂತಿ ಸಿಕ್ಕಬೇಕಾದರೆ ನಾವೇನು ಮಾಡಬೇಕು? ಶಂಕರಾಚಾರ್ಯರ ಸಂದೇಶಗಳನ್ನು ಪ್ರಚಾರ ಮಾಡಬೇಕು. ಎಷ್ಟು ಚೆನ್ನಾಗಿದೆ. ರಾಗದ್ವೇಷಗಳಿಲ್ಲದೆ, ಕಾಮಕ್ರೋಧಾದಿ ದೋಷಗಳಿಲ್ಲದೆ, ಯಾವ ಅನುರಾಗವೂ ಇಲ್ಲದೆ, ಪ್ರೀತಿಯಿಂದ ಸಂತೋಷದಿಂದ ಶಂಕರಾಚಾರ್ಯರನ್ನು ಪ್ರಚಾರ ಮಾಡುತ್ತಾ ಬಂದರೆ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು ಎನ್ನುವಂತೆ ತ್ಯಾಗಮೂರ್ತಿಗಳಾಗಿ, ನೈಷ್ಠಿಕ ಬ್ರಹ್ಮಚಾರಿಗಳಾಗಿ, ಯತಿವರೇಣ್ಯರಾಗಿ, ಮಹಾತಪಸ್ವಿಗಳಾಗಿ, ಸರ್ವಜ್ಞ ಸದೃಶರಾಗಿ, ವೇದಾಂತ ಭಾಷ್ಯಕಾರರಾಗಿ ಇಡೀ ಜಗತ್ತಿಗೆ ಆತ್ಮಜ್ಞಾನದ ಸವಿಯೂಟವನ್ನು ಮಾಡಿಸಿರುವಂಥ ಮಹಾತ್ಮರು ಶಂಕರಾಚಾರ್ಯ. ಇಂಥ ಆಚಾರ್ಯಂ ಶಂಕರಂ ಶ್ರಯೇ, ಆಚಾರ್ಯಂ ಶಂಕರಂ ಭಜೆ. ಇಂಥ ಆಚಾರ್ಯ ಶಂಕರರನ್ನು ನಾನು ಆಶ್ರಯಿಸುತ್ತೇನೆ, ಆಚಾರ್ಯ ಶಂಕರರನ್ನು ನಾನು ನಮಸ್ಕಾರ ಮಾಡುತ್ತೇನೆ, ಅವರನ್ನು ಭಜಿಸುತ್ತೇನೆ ಅಂತ ಅರ್ಥ. ಇನ್ನೊಮ್ಮೆ ಶ್ಲೋಕವನ್ನು ಹೇಳ್ತೇನೆ. ಇದರಲ್ಲಿ ಚಾರ್ಯಂ 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 4 ಸಲ ಬಂದಿದೆ. ಒಂದೊಂದು ಪಾದದಲ್ಲಿಯೋ ಒಂದೊಂದು ಉಪಸರ್ಗದಿಂದ ಕೂಡಿಕೊಂಡು ಚಾರ್ಯಂ ಬಂದಿದೆ. ಮೊದಲನೇ ಪಾದದಲ್ಲಿ ವಿಚಾರ್ಯಂ ಸರ್ವವೇದಾಂತೈ, ಸರ್ವವೇದಾಂತೈ ವಿಚಾರ್ಯಂ. ಎರಡನೇದು ಸಂಚಾರ್ಯಂ ಹೃದಯಾಂಬುಜೆ, ಹೃದಯಾಂಬುಜೆ ಸಂಚಾರ್ಯಂ, ಸಂ ಅನ್ನುವಂಥ ಉಪಸರ್ಗ. ಮೂರನೇದು ಪ್ರಚಾರ್ಯಂ ಸರ್ವಲೋಕೇಶು, ಚಾರ್ಯಂ ಇದ್ದೇ ಇದೆ. ಪ್ರಚಾರ್ಯಂ ಪ್ರಚಾರ ಮಾಡಲ್ಪಡಬೇಕಾಗಿರುವ ಮಹಾತ್ಮರು ಎಲ್ಲಿ? ಸರ್ವಲೋಕೇಶು. ಯಾರಪ್ಪ ಇವರು ಅಂದರೆ ಆಚಾರ್ಯಂ ಶಂಕರಂ ಶ್ರಯೇ. ಇಂಥ ಆಚಾರ್ಯ ಶಂಕರಾಚಾರ್ಯರನ್ನು ನಾನು ಶ್ರಯೇ ಆಶ್ರಯಿಸುತ್ತೇನೆ, ಭಜೆ ಭಜಿಸುತ್ತೇನೆ, ನೌಮಿ ನಮಸ್ಕಾರ ಮಾಡುತ್ತೇನೆ. ಶಂಕರಾಚಾರ್ಯರ ಸಂದೇಶಗಳನ್ನು ಹೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡುತ್ತಾ ಬಂದರೆ ಜನಗಳಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸಂತೋಷ,
ಅಹಿಂಸಾ ಎಲ್ಲ ಧರ್ಮಗಳು ಉಂಟಾಗುತ್ತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಾವುಗಳು ಶಂಕರರ ಸಂದೇಶಗಳನ್ನು ಶ್ರವಣ ಮಾಡುತ್ತಾ ಶಾಂಕರ ಸಂದೇಶಗಳನ್ನು ಪ್ರಚಾರ ಮಾಡುತ್ತಾ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.